ವಿಶ್ವವಿಖ್ಯಾತ ಮೈಸೂರು ದಸರಾ ಜಂಬೂ ಸವಾರಿಗೆ ಸಿದ್ಧತೆಗಳು ಅರಮನೆಯಲ್ಲಿ ಭರದಿಂದ ಅಲ್ಲಿ ಸಾಗ್ತಾ ಇದೆ. ಇನ್ನ ಹೂವಿನ ಅಲಂಕಾರಕ್ಕಾಗಿ ಈಗಾಗಲೇ ಅಲ್ಲಿ ಸಿದ್ಧತೆಯನ್ನ ಶುರು ಮಾಡಿಕೊಂಡಿರೋದು. ಅಂಬಾರಿಯನ್ನ ಹೂವಿನಿಂದ ಅಲಂಕಾರವನ್ನ ಮಾಡಲಾಗುತ್ತೆ. ಇದಕ್ಕೆ ಈಗಾಗಲೇ ಅಲ್ಲಿ ಸಿದ್ಧತೆ ಶುರು ಆಗಿದೆ. ಈ ವೈಭವವನ್ನ ಕಣ್ತುಂಬಿಕೊಳ್ಳೋದಕ್ಕೂ ಸಹ ಜನರು ಸಹ ಒಂದ್ ಕಡೆ ಕಾತರದಿಂದ ಕಾಯ್ತಿದ್ದಾರೆ. ಇನ್ನ ಅಲ್ಲಿ ಅಂಬಾರಿ ಅರಮನೆ ಇಲ್ಲೆಲ್ಲ ಈ ಹೂವಿನ ಅಲಂಕಾರ ಅಲ್ಲಿ ನೋಡೋದಕ್ಕೆ ಬಹಳ ಸೊಗಸಾಗಿರುತ್ತೆ. ಇನ್ನು ಅಂಬಾರಿಯಲ್ಲಿ ಹೂವಿನ ಅಲಂಕಾರ ಅಂತೂ ಚಾಮುಂಡಿ ತಾಯಿಗೂ ಸಹ ಇಲ್ಲಿ ಅಲಂಕಾರವನ್ನ ಮಾಡ್ತಾರೆ. ಹೀಗಾಗಿ ಅಲ್ಲಿ ಹೂವಿನಿಂದ ಅಲಂಕಾರ ಮಾಡೋದಕ್ಕೆ ಎಲ್ಲ ರೀತಿ ಅಲ್ಲಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತದೆ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಅಲ್ಲಿ ಹೂವಿನ ಅಲಂಕಾರಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ತಿದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ, ನೋಡೋಣ. ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರೆಯ ಪ್ರಮುಖ ಆಕರ್ಷಣೆಯಾದ ಜಂಬೂ ಸವಾರಿ ಮೆರವಣಿಗೆಗೆ ಇನ್ನೇನು ಕೆಲವೇ ಕ್ಷಣಗಳಷ್ಟೇ ಬಾಕಿ ಇದೆ. ಈ ನಿಟ್ಟಿನಲ್ಲಿ ಅಂತಿಮ ಹಂತದ ಸಿದ್ಧತೆಗಳು ಕೂಡ ಇದರಲ್ಲಿ ನಡೀತಾ ಇರುವಂಥದ್ದು. ಇದರಲ್ಲಿ ಪ್ರಮುಖವಾಗಿ ಅಂಬಾರಿಗೆ ಅಲಂಕಾರ ಮಾಡುವಂತಹ ಒಂದು ಕಾರ್ಯಗಳು ಕೂಡ ಇದೀಗ ನಡೀತಾ ಇದ್ದಾವೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಅಂಬಾರಿಗೆ ಹೂವಿನಿಂದ ಅಲಂಕಾರ ಮಾಡುವ ನಿಟ್ಟಿನಲ್ಲಿ ಇದೀಗ ಎಲ್ಲ ರೀತಿಯಂಥ ಸಿದ್ಧತೆಗಳನ್ನ ಕೂಡ ಮಾಡ್ತಾ ಇರುವಂಥ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಈ ಒಂದು ಹೂವಿನ ಅಲಂಕಾರ ಮಾಡುವಂತಹ ಜವಾಬ್ದಾರಿಯನ್ನ ದೇವರಾಜ ಮಾರುಕಟ್ಟೆಯ ಹೂವಿನ ಮಾರುಕಟ್ಟೆಯಲ್ಲಿರುವಂತಹ ಮಂಜುನಾಥ್ ಅವರು ಹಲವು ವರ್ಷಗಳಿಂದ ಹೊತ್ಕೊಂಡು ಬಂದಿರುವಂಥದ್ದು. ಅದೇ ನಿಟ್ಟಿನಲ್ಲಿ ಈ ವರ್ಷವೂ ಕೂಡ ಅವರೇ ಸಹ ಇಲ್ಲಿ ಅಲಂಕಾರ ಮಾಡುವಂತಹ ಕೆಲಸಕ್ಕೆ ಕೂಡ ಮುಂದಾಗಿದ್ದಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಿ, ಬಗೆ ಬಗೆಗಳ ಹೂವಿನಿಂದ ಅಲಂಕಾರವಂತ ಮಾಡುವ ನಿಟ್ಟಿನಲ್ಲಿ ಕೂಡ ಎಲ್ಲ ರೀತಿಯಂಥ ಸಿದ್ಧತೆಗಳನ್ನು ಕೂಡ ಇಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಪ್ರತಿ ವರ್ಷವೂ ಕೂಡ ದಸರಾದ ಜಂಬೂ ಸವಾರಿ ಮೆರವಣಿಗೆ ಅಂದರೆ ಅಂಬಾರಿಗೆ ವಿಶೇಷವಾದಂಥ ಅಲಂಕಾರ ಮಾಡುವಂಥವರು ಇವರೇ. ಈ ನಿಟ್ಟಿನಲ್ಲಿ ಈ ವರ್ಷವೂ ಕೂಡ ಪ್ರಮುಖವಾಗಿ ವಿಶೇಷವಾದಂಥ ಅಲಂಕಾರ ಮಾಡೋ ನಿಟ್ಟಿನಲ್ಲಿ ಎಲ್ಲ ರೀತಿಯಂಥ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮೈಸೂರಿನ ಅರಮನೆಗೆ ಕೂಡ ಈ ಒಂದು ಅಲಂಕಾರದ ಏನು ಉಡುಗೆಗಳು ಕೂಡ ಎಲ್ಲ ಹೋಗುವಂಥದ್ದು. ಈ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆಗೆ ಸ್ವತಃ ಮಂಜುನಾಥ್ ಅವರು ಕೂಡ ನಮ್ಮೊಟ್ಟಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಅಂತಿಮ ಹಂತದ ಸಿದ್ಧತೆಗಳು ನಡೀತಾ ಇದೆ. ಏನೇನೆಲ್ಲ ಹೂಗಳನ್ನ ಹಾಕಿ ಈ ಬಾರಿ ಅಲಂಕಾರಗಳಿಗೆ ಸಿದ್ಧತೆ ಮಾಡ್ಕೊಂಡಿದ್ದೀರಾ ಅಂತೇಳಿ? ಸರ್, ಈ ವರ್ಷ ಹೆಚ್ಚಾಗಿ ನಾವು ಈ ಕಾರ್ನಿಷನ್ ಅಂತ ಹೇಳಿ ಒಂದು ಗುಲಾಬಿ ಟೈಪಲ್ಲಿ ಬರುತ್ತೆ, ಅದನ್ನು ಹೆಚ್ಚಾಗಿ ಈ ಸಾರಿ ಉಪಯೋಗಿಸ್ತಾ ಇದ್ದೀವಿ. ಮತ್ತು ಮಲ್ಲಿಗೆ ಹೂವನ್ನು, ಮತ್ತು ಒಂದು ಬೇರೆ ಒಂದು ಸ್ವಲ್ಪ ಈ ಕನಕಾಂಬರ ಕೆಲವೊಂದು ಉಪಯೋಗಿಸ್ತಾ ಇದ್ದೀವಿ. ಹೆಚ್ಚಾಗಿ ಈ ಸಾರಿ ಕಾರ್ನಿಷನ್ ಹೂವನ್ನು ಬಳಸ್ತಾ ಇದ್ದೀವಿ ಸರ್. ಸರ್, ಎಷ್ಟು ವರ್ಷಗಳಿಂದ ತಾವು ಈ ಅಲಂಕಾರದ ಜವಾಬ್ದಾರಿಯನ್ನು ಹೊತ್ತಿದ್ದೀರಾ? ಈ ಬಾರಿ ಏನು ಡಿಫ್ರೆಂಟಾಗಿ ಅಲಂಕಾರ ಮಾಡ್ತಾ ಇದ್ದೀರಾ ಅಂತೇಳಿ? ಸರ್, ಈ ಸಾರಿ ಅಲಂಕಾರ ಮಾಡಿದ್ರೆ 27ನೇ ವರ್ಷದ ಅಲಂಕಾರ ಮಾಡ್ತಾಯಿದ್ದೀವಿ. ಆ ತಾಯಿ ಆಶೀರ್ವಾದದಿಂದ, ತಂದೆ ತಾಯಿ ಆಶೀರ್ವಾದದಿಂದ ಈ ಒಂದು ಚಿನ್ನದ ಅಂಬಾರಿಗೆ ಅಲಂಕಾರ ಮಾಡೋಂಥ ಒಂದು ಸೌಭಾಗ್ಯ ದೊರಕಿದೆ. ಇದು ನಿಜವಾಗ್ಲೂ ನಮಗೆ ಒಂದು ಹೆಮ್ಮೆ ಪಡೋಂಥ ವಿಷಯ. ಏಕೆಂದರೆ ಅಲಂಕಾರ ಮಾಡೋಕ್ಕೆ ಬೇಕಾದಷ್ಟು ಜನ ಇರ್ತಾರೆ. ಅದರಲ್ಲಿ ನಮ್ಗೆ 27 ವರ್ಷದಿಂದ ನಾವು ಆ ತಾಯಿ ಒಂದು ಸೇವೆ ಮಾಡೋಂಥದ್ದು ಸೌಭಾಗ್ಯ ಸಿಕ್ಕಿರೋದು ನನ್ನ ಈ ಜನ್ಮದ ಒಂದು ಪುಣ್ಯ ಅನ್ಕೋತೀನಿ. ಮತ್ತು ಈ ಸಾರಿ ನಾವು ಹೆಚ್ಚಾಗಿ ನಾವು ಈ ಒಂದು ಕಾರ್ನೇಷನ್ನು ಉಪಯೋಗಿಸ್ತಕ್ಕಂಥ ಕಾರಣ ಏನಂತ ಹೇಳಿದ್ರೆ, ಮುಹೂರ್ತ ಸ್ವಲ್ಪ ಲೇಟಾಗಿ ಇದೆ. ಈ ಸಾರಿ 4:15 ಅಂತ ಹೇಳಿದ್ರು. ಇಲ್ಲ ಅಂತ ಹೇಳಿದ್ರೆ ಈ ವರ್ಷ ಪೂರ್ತಿಯಾಗಿ ಮಲ್ಲಿಗೆ ಹೂವಲ್ಲೇ ಮಾಡಬೇಕು ಅಂತ ನಮ್ಮ ಆಸೆನೇ ಇತ್ತು. ಈ ಮುಹೂರ್ತ ಒಂದು ಲೇಟಾಗಿರೋ ಕಾರಣದಿಂದ ಈ ಗುಲಾಬಿಯಿಂದ ಒಂದು ಈ ಸಾರಿ ಅಲಂಕಾರ ಮಾಡ್ತಾಯಿದ್ದೀವಿ ಸರ್. ನಾನು ಕೆಲವೇ ಹೊತ್ತಿನಲ್ಲಿ ಕೂಡ ಅಂಬಾರಿ ಅಂದರೆ ಅಲಂಕಾರವನ್ನು ಮಾಡ್ತೀರಾ? ಎಷ್ಟೊತ್ತಿಗೆ ಇದು ಪ್ಯಾಲೇಸ್ಗೆ ತೊಗೊಂಡೋಗ್ತಾರೆ ಇವತ್ತು ಅಂತೇಳಿ? ಸರ್, ಇದು ಇನ್ನೊಂದು 1 ಅವರ್ ನಮ್ಮದು ಕೆಲಸ ಇದೆ. ಇದು 1 ಅವರ್ ಆದ ನಂತರ ಇದನ್ನೆಲ್ಲ ನಾವು ತೊಗೊಂಡು ಅರಮನೆಗೆ ಹೋಗ್ತೀವಿ. ಅಲ್ಲಿ ಅರಮನೆಯಲ್ಲಿ ಕೆಲವೊಂದು ಪೂಜೆ ಪುನಸ್ಕಾರಗಳೆಲ್ಲ ಇರುತ್ತೆ. ಅದೆಲ್ಲ ಮುಗಿದ ನಂತರ ನಮಗೆ ಚಿನ್ನದ ಅಂಬಾರಿನ ಹೊರಗಡೆ ಕೊಡ್ತಾರೆ ಅವರು. ಅದು ನಮಗೆ ಚಿನ್ನದ ಅಂಬಾರಿ ಹೊರಗಡೆ ಕೊಟ್ಟ ನಂತರ ನಮಗೆ ಅದು ಇನ್ನು ಒಂದು 1/2 ಅವರು ಇಲ್ಲ ಅಂತ ಹೇಳಿದ್ರೆ 1 ಅವರಲ್ಲಿ ಅದನ್ನು ನಾವು ಚಿನ್ನದ ಅಂಬಾರಿಗೆ ಅಲಂಕಾರನ ಮಾಡಿ ಕೊಡಬೇಕು ನಾವು. ಅಂದರೆ ನಿನ್ನೆಯಿಂದಲೂ ಕೂಡ ಸಾಕಷ್ಟು ಜನರು ಈ ಒಂದು ಕೆಲಸದಲ್ಲಿ ತೊಡಸ್ಕೊಂಡಿದ್ದೀರಾ. ಎಷ್ಟು ಗಂಟೆಗಳಾಯಿತು, ಎಷ್ಟು ಜನ ಈ ಕೆಲಸದ ಮಾಡಿದ್ರಿ ಸರ್ ಅಂತೇಳಿ? ಸರ್, ನೀವೇ ಗಮನಿಸಿದ್ದೀರಾ, ಸುಮಾರು ಒಂದು 15 ಹುಡುಗರು ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಇದಲ್ಲದೆ ಮತ್ತು ಇನ್ನು ಕೆಂಪರಾಜು ಅಂತ ಹೇಳಿ, ಕೆಂಪಣ್ಣ ಅಂತೇಳಿ ಅವ್ರದ್ದೊಂದು ಬ್ಯಾಚಲ್ಲಿ ಅಲ್ಲಿ ಕೆಲಸ ನಡೀತಾ ಇದೆ. ಸುಮಾರು ಒಂದು 15ರಿಂದ 20 ಜನ ಎಲ್ಲ ಈ ಕೆಲಸ ಮಾಡ್ತಾಯಿದ್ದೀವಿ. ಇದು ಒಂದು 4ರಿಂದ 5 ಗಂಟೆ ಇದು ಕೆಲಸ ಹಿಡಿಯುತ್ತೆ ಇಲ್ಲಿ ನಾವು ಮಾಡ್ಕೋಬೇಕಾದ್ರೆ. ಇದೆಲ್ಲ ನಾವು ನೀಟಾಗಿ ನಮ್ಮ ಸ್ಟೋರೇಜಲ್ಲಿ ಇಟ್ಟು ನಾವು ಬೆಳಿಗ್ಗೆ ಜಾವ ತೊಗೊಂಡು ಹೋಗ್ತೀವಿ ಸರ್. ಅದು ಇಷ್ಟು ಮಂಜುನಾಥ್ ಅವರ ಮಾತಾಗಿರುವಂಥದ್ದು. ಅಂದರೆ ಕಳೆದ 27 ವರ್ಷಗಳಿಂದ ಕೂಡ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಪ್ರಮುಖ ಆಕರ್ಷಣೆ ಆದಂತಹ ಅಂಬಾರಿಗೆ ನಾವು ಹೂವಿನ ಅಲಂಕಾರವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದೇ ನಿಟ್ಟಿನಲ್ಲಿ ಈ ವರ್ಷವೂ ಕೂಡ ವಿಭಿನ್ನವಾಗಿ ವಿಶೇಷ ಹೂಗಳನ್ನು ಬಳಕೆ ಮಾಡಿಕೊಂಡು ನಾವು ಇದೀಗ ಅಲಂಕಾರಕ್ಕೆ ಎಲ್ಲ ರೀತಿಯ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಅಂತಿಮ ಹಂತದ ಸಿದ್ಧತೆ ಆಗ್ತಾ ಇದೆ. ಇನ್ನು ಕೆಲವೇ ಹೊತ್ತಿನಲ್ಲೂ ಕೂಡ ನಾವು ಅಂಬಾವಿಲಾಸ ಅರಮನೆಗೆ ಹೋಗಿ ಅಲ್ಲಿ ಅಂಬಾರಿಗೆ ಅಲಂಕಾರವನ್ನು ಮಾಡುವಂಥ ಕೆಲಸಗಳನ್ನು ಕೂಡ ಮಾಡ್ತೀವಿ ಅಂತೇಳಿ ಅವ್ರು ಹೇಳ್ತಾ ಇರೋದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮೈಸೂರು.